ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲಿಗೆ ಮತ್ತು ನಾನು ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಆಮೇಲೆ 2 ಮೀಡಿಯಮ್ ಕ್ಯಾರೆಟ್ಸ್, 2 ಹಾಕಿದ್ರೆ ಸಾಕಾಗುತ್ತೆ, ಇಲ್ಲ ಹೆಚ್ಚಿಗೆ ಆದರೆ ಸ್ವೀಟ್ ಆಗಿಬಿಡುತ್ತೆ. ಅದಾದಮೇಲೆ ಬೀನ್ಸ್, 1 ಬೀಟ್ರೂಟ್, 1 ಮೀಡಿಯಮ್ ಆನಿಯನ್ ಆ್ಯಂಡ್ ಟೊಮ್ಯಾಟೊ ಇದೆಲ್ಲ ಚಾಪ್ ಮಾಡಿಟ್ಟಿದ್ದೀನಿ. ಇಲ್ಲಿ ನಾನು ಒಂದು ಸ್ಮಾಲ್ ಬೀಟ್ರೂಟ್ ತೊಗೊಂಡಿದ್ದೀನಿ, ಸಾಕಾಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಆನಿಯನ್, 1 ಮೀಡಿಯಮ್ ಆನಿಯನ್, ನಾನು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಜಸ್ಟ್ 2 ಪೀಸ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನನಗೆ ಖಾರ ಕಡಿಮೆ ಬೇಕಾಗಿರೋದ್ರಿಂದ, ನಿಮಗೆ ಭಾಳ ಇನ್ನೂ ಬೇಕು ಅಂದರೆ ನೀವು ಒಂದು 2ರಿಂದ 3 ಹಾಕ್ಕೋಬೋದು. ನೆಕ್ಸ್ಟು ಬೀನ್ಸು ಒಂದು 7-8 ತೊಗೊಂಡಿದ್ದೀನಿ. 2 ಮೀಡಿಯಮ್ ಟೊಮ್ಯಾಟೊ, ಒಂದು 1/4 ಕಪ್ ಬೌಲಷ್ಟು ನಾನು ಬಟಾಣಿ ಆ್ಯಡ್ ಮಾಡ್ತಾಯಿದ್ದೀನಿ. ಬಟಾಣಿ ಆ್ಯಡ್ ಮಾಡೋದ್ರಿಂದ ಪಲಾವ್ ತುಂಬ ಟೇಸ್ಟ್ ಆಗುತ್ತೆ. ನೋಡಿ, ನಾನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಾಲ್ಟು ನಿಮ್ಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೀವು. ಇದಾದಮೇಲೆ ನಾನು ಪುದೀನ ಆ್ಯಡ್ ಮಾಡ್ತಾಯಿದ್ದೀನಿ. ಪುದೀನ ನಾನು ಗ್ರೈಂಡ್ ಮಾಡಿಲ್ಲ, ಜಸ್ಟ್ ಲೀವ್ಸು ಹಂಗೆ ಹಾಕ್ತಾ ಇರೋದ್ರಿಂದ ಇದು ನಮಗೆ ಸ್ಮೆಲ್ ಅನಿಸಲ್ಲ, ಪುದೀನ ಸ್ಮೆಲ್ ಅನಿಸಲ್ಲ. ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದು ನೀವು ಹಾಗೆ ಜಸ್ಟ್ ಪುದೀನ ಲೀವ್ಸ್ ಮಾತ್ರ ಆ್ಯಡ್ ಮಾಡಿ. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು. ಅದಾದಮೇಲೆ ನೋಡಿ, ನಾನು ಕೊಬ್ಬರಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಹಾಕೋದ್ರಿಂದನೂ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಒಂದು 1/2 ಬೌಲಷ್ಟು ನಾನು ಕೊಬ್ಬರಿ ಮಿಕ್ಸಿ ಮಾಡ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಎಲ್ಲದನ್ನು ನಾನು ಜಸ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಲ್ಲಿ ವೆಜಿಟೇಬಲ್ಸ್ ಬಾಯ್ಲ್ ಮಾಡ್ತಾಯಿಲ್ಲ, ಜಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಸಾಂಬಾರು ಪೌಡರು ಮತ್ತು ರೈಸು ಎರಡನ್ನೂ ಆ್ಯಡ್ ಮಾಡಿ ಅಟ್ ಎ ಟೈಮ್ ಬಾಯ್ಲ್ ಮಾಡೋದ್ರಿಂದ ವೆಜಿಟೇಬಲ್ಸು ಭಾಳ ಮೆತ್ತಗಾಗಲ್ಲ, ಬ್ಯಾಲೆನ್ಸ್ಡ್ ಆಗಿರುತ್ತೆ ರೈಸು ಮತ್ತು ವೆಜಿಟೇಬಲ್ಸು. ಸೊ ಹಂಗಾಗಿ ನಾನು ಯಾವುದೇ ರೀತಿಯಿಂದ ಬಾಯ್ಲ್ ಮಾಡ್ತಾಯಿಲ್ಲ, ನಾನು ಎಲ್ಲದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು ಹೋಮ್ ಮೇಡ್ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಇದರಲ್ಲಿ 1.5 ಟೀ ಸ್ಪೂನ್ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ನಿಮಗೆ ಸ್ಪೈಸಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಒಂದು 2 ಟೀ ಸ್ಪೂನ್ಸ್ ಅಷ್ಟು ಹಾಕ್ಕೋಬೋದು. ನಾನು ಮೀಡಿಯಮ್ ಬೇಕಾಗಿರೋದ್ರಿಂದ ಜಸ್ಟ್ ನಾನು 1.5 ಹಾಕ್ತಾಯಿದ್ದೀನಿ. ಇದರಲ್ಲಿ ಮತ್ತೆ ಅಗೇನ್ ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು 1 ಮೆಜರಿಂಗ್ ಕಪ್ ಇರುತ್ತಲ್ಲ, 1 ಕಪ್ ಆಫ್ ರೈಸ್ ತೊಗೊಂಡಿದ್ದೀನಿ. ನೀವು ಯಾವ ಕಪ್ಪಲ್ಲಿ ರೈಸ್ ತೊಗೊಂಡಿರ್ತೀರ ಆ ಕಪ್ಪಲ್ಲಿ 2ರಷ್ಟು ನೀರು ಹಾಕಬೇಕು. ಇದು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋದು, ನೋಡ್ತಾ ಇದ್ದೀರಲ್ವ, ಆ ಕಪ್ಪಲ್ಲಿ 1 ಕಪ್ ಹಾಕಿದರೆ ಸಾಕಾಗುತ್ತೆ. ನನ್ನ ಮೆಜರಿಂಗ್ ಕಪ್ಪಲ್ಲಿ ಅದು 2 ಟೈಮ್ಸ್ ಅಷ್ಟು ಇರುತ್ತೆ ನೀರು. ಸೊ ನಾನು ಹಾಕಿದ್ದೀನಿ, ನೋಡಿದ್ದೀನಿ, ಎಲ್ಲ ಮಿಕ್ಸ್ ಮಾಡಿರೋದು ಕಾಣಿಸ್ತಾ ಇದೆ ನಿಮಗೆ. ನೆಕ್ಸ್ಟು ನಿಮಗೆ ಏನಾದರೂ ಉಪ್ಪೇನಾದರೂ ಕಡಿಮೆ ಆಗಿದ್ದರೆ, ಇಲ್ಲಾಂದರೆ ನೋಡಿಬಿಟ್ಟು ನೀವು ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಲೆಮನ್ ಜ್ಯೂಸ್ ಕೂಡ ಹಾಕ್ಕೋಬೋದು. ನೀವು ಟೊಮೆಟೊ ಹಾಕಿರೋದ್ರಿಂದ ನೀವು ಲೆಮನ್ ಜ್ಯೂಸು ನೋಡಿ ಹಾಕ್ಕೋಬೇಕು. ನೋಡಿ, ನಾನು ಜಸ್ಟ್ 2 ಟೀ ಸ್ಪೂನಷ್ಟು ಅಷ್ಟೇ ನಾನು ಲೆಮನ್ ಜ್ಯೂಸ್ ಹಾಕಿರೋದು. ನೀವು ಟೇಸ್ಟ್ ನೋಡ್ಕೋಬೋದು, ನೋಡಿಬಿಟ್ಟು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಮತ್ತು ಹುಳಿಯನ್ನು ಹಾಕ್ಕೋಬೋದು. ಇದರಲ್ಲಿ ನಾನು ಜಸ್ಟ್ ಆ್ಯಡ್ ಮಾಡಿದ್ದೀನಿ ಎಲ್ಲ. ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು ಕ್ಲೋಸ್ ಮಾಡಿಬಿಟ್ಟು ಜಸ್ಟು 1-2 ವಿಷಲ್ ಬಂದರೆ ಸಾಕಾಗುತ್ತೆ. ಅದು 1-2 ವಿಷಲ್ ಆದ ತಕ್ಷಣ ನೀವು ಒಂದು 15 ಮಿನಿಟ್ಸ್ ಬಿಡಬೇಕು, ಯಾಕಂದರೆ ಅದು ಅನ್ನ ಎಲ್ಲ ಅಳ್ಕೊಳ್ಳುತ್ತೆ ಹಬೆಗೆ. 15 ಮಿನಿಟ್ಸ್ ಆದಮೇಲೆ ನೀವು ಓಪನ್ ಮಾಡಿ ನೋಡಿ ಈ ಥರ ಆಗಿರುತ್ತೆ ಪಲಾವು. ಯಾವುದೇ ರೀತಿಯಿಂದ ಸ್ಟಿಕ್ಕಿ ಆಗೋದ್ರಿಲ್ಲ. ಅಟ್ ಎ ಟೈಮ್ ನಾವು ಬಾಯ್ಲ್ ಮಾಡೋಕ್ಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿರುತ್ತೆ. ಇಟ್ಸ್ ರಿಯಲಿ ಗುಡ್ ಫಾರ್ ಹೆಲ್ತ್. ವೆಜಿಟೇಬಲ್ಸು, ಪೀಸು ಎಲ್ಲ ಇರೋದ್ರಿಂದ. ಥ್ಯಾಂಕ್ ಯು.